ನಮಸ್ಕಾರ. ಗದಗ ಜಿಲ್ಲೆಯ ಮುಂಗಾರು ಹಂಗಾಮಿನ ಸಾಗು ಬಿತ್ತನೆ ಕ್ಷೇತ್ರ 3,06,185 ಹೆಕ್ಟರ್ ಇತ್ತು. ಅದರ ಪೈಕಿ 3,09,328 ಹೆಕ್ಟರ್ ಕವರೇಜ್ ಆಗಿತ್ತು, ಅಂದರೆ 101% ಕವರೇಜ್ ಆಗಿತ್ತು. ಇದರಲ್ಲಿ ಮೇಜರ್ ಕ್ರಾಪ್ಸ್ ನಮಗೆ ಮೆಕ್ಕೆಜೋಳ 1,15,700 1,44,616 ಕವರೇಜ್ ಆಗಿದೆ. ಅದು ಬಿಟ್ಟರೆ ಹೆಸರಿನ ಬೆಳೆ ನೆಕ್ಸ್ಟು 1,23,956 ಹೆಕ್ಟರ್ ಕವರೇಜ್. ಬಾಕಿ ಎಲ್ಲ ನಿಮಗೆ ಭತ್ತ, ಜೋಳ ಮತ್ತು ಸಜ್ಜೆ, ಆಮೇಲೆ ದ್ವಿದಳ ಧಾನ್ಯದ ತೊಗರಿ, ಹುರುಳಿ, ಉದ್ದು, ಹೆಸರು, ಅಲಸಂದಿ ಇವೆಲ್ಲ ಮೈನರ್ ಕ್ರಾಪ್ಸ್ ಇದೆ. ಮತ್ತು ಕಾಟನ್ನು ಮತ್ತು ಕಬ್ಬು ಮೇಜರ್ ಕ್ರಾಪ್ಸ್ ನಮಗೆ ಕವರೇಜ್ ಇರೋದು. ಶೇಂಗಾನು ಬೆಳೆ ಇದೆ ಇದರಲ್ಲಿ. ಇವೆಲ್ಲ ಮೇಜರ್ ಕ್ರಾಪ್ಸ್. ಮತ್ತು ನಮಗೆ ಈ ಮುಂಗಾರಿ ಒಳಗೆ ಏನು ಹೆಚ್ಚಿನ ಮಳೆ ಬಂದಿದ್ದಕ್ಕೆ ಸುಮಾರು ಅಗ್ರಿಕಲ್ಚರ್ ಕ್ರಾಪ್ಸು 1,21,358 ಹೆಕ್ಟ್ರು ಬೆಳೆ ಹಾನಿ ವರದಿಯಾಗಿತ್ತು. ಅದರಲ್ಲಿ ನಮ್ಗೆ ಈಗಾಗಲೇ ಈ ವರದಿಯಾದ ಕ್ಷೇತ್ರದೊಳಗೆ ಮುಂಗಾರಿ ಬೆಳೆಯೊಳಗೆ ನಮಗೆ ಎನ್ರೋಲ್ಮೆಂಟ್ ಏನು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯೊಳಗೆ ಎನ್ರೋಲ್ಮೆಂಟು ಆಗಿದೆ. ಟೋಟಲ್ ನಂಬರ್ ಆಫ್ ಪ್ರಪೋಸಲು 1,93,819 ಏರಿಯಾ 2,25,976 ಏರಿಯಾ ಇದೆ. ಸಮ್ ಇನ್ಶೂರ್ಡ್ ಈಸ್ 1,45,306 ಲಕ್ಷ ಸಮ್ ಇನ್ಶೂರ್ಡ್ ಅಮೌಂಟ್. ಸಮ್ ಇನ್ಶೂರ್ಡ್ ಪ್ರೀಮಿಯಂ ಬೇರೆ. ಪ್ರೀಮಿಯಂ ಪೇಡ್ ಈಸ್ 2,669 ಲಕ್ಷ ರೂಪಾಯಿಗಳು, ಅಂದರೆ 26 ಕೋಟಿ ಎನ್ರೋಲ್ಮೆಂಟು. ಈಗ ಬೆಳೆ ವೈಸ್ ಹೋದರೆ ಕಾಟನ್ ನಮಗೆ ಪ್ರೀಮಿಯಂ ಪೇಯ್ಡ್ 92.51 ಲಕ್ಷ, ಗ್ರೀನ್ ಗ್ರಾಮ್ ಹೆಚ್ಚಿದೆ, ಅಂದರೆ ಏರಿಯಾ 29,938. ಅದು ಬಿಟ್ಟರೆ ಹೆಕ್ಟರ್ ಎಲ್ಲ ಹೆಕ್ಟರು. ದೆನ್ ಮೆಕ್ಕೆಜೋಳ 90,865 ಹೆಕ್ಟರು. ಅದು ಬಿಟ್ಟರೆ ನಮ್ಮ ಉಳಿದೆಲ್ಲ ಅಗ್ರಿಕಲ್ಚರ್ ಕ್ರಾಪ್ಸು ಏನು ಗ್ರೌಂಡ್ನಟ್ 4,568 ಹೆಕ್ಟರ್. ಇದ್ರ ಪೈಕಿ ನಮಗೆ ಏನಾಯಿತು, ಈ ಮಳೆ ಹೆಚ್ಚಾಗಿದ್ದಕ್ಕೆ ಲೋಕಲೈಸ್ ಕೆಲಮಿಟೀಸ್ ಅಂಡರ್ ಟೋಲ್ ಫ್ರೀ ನಂಬರಲ್ಲಿ ಅಪ್ಲಿಕೇಶನ್ನು ರಿಕ್ವೆಸ್ಟ್ ಮಾಡಿ ಕೊಟ್ಟಾಗ ಸುಮಾರು 40,779 ಅಪ್ಲಿಕೇಶನ್ ಬಂದಿದ್ದು. ಇದರಲ್ಲಿ ಕಾಟನ್ 866, ಹೆಸರು ಬೆಳೆಗೆ 9,303, ಶೇಂಗಾಕ್ಕೆ 1,274, ಮೆಕ್ಕೆಜೋಳಕ್ಕೆ 19,577, ದೆನ್ ಇದು ಆನಿಯನ್ ಅಂದರೆ ಈರುಳ್ಳಿ ಅವ್ರದ್ದು ಹಾರ್ಟಿಕಲ್ಚರ್ದು 1,963, ನೆಕ್ಸ್ಟ್ ಬಾಜ್ರಾ ಸಜ್ಜೆ 1, ತೊಗರಿ 1, ರೆಡ್ ಚಿಲ್ಲಿಗೆ 7,049, ಜೋಳಕ್ಕೆ 1, ಸೂರ್ಯಕಾಂತಿ 41. ಟೋಟಲ್ ಆಗಿ ಇದು ಜಿಲ್ಲೆದು ಅಗ್ರಿಕಲ್ಚರ್ ಕ್ರಾಪ್ಸ್ ಅಂದರೆ ಒಂದು ರೆಡ್ ಚಿಲ್ಲಿ ಮತ್ತು ಇದು ಕೆಂಪು ಮೆಣಸಿನ್ಕಾಯಿ ಮತ್ತು ಆನಿಯನ್ ಬಿಟ್ಟರೆ ಉಳಿದಿಲ್ಲ ನಮ್ಮ ಅಗ್ರಿಕಲ್ಚರ್ ಕ್ರಾಪ್ಸ್ ಬರುತ್ತೆ. ಇದಕ್ಕಾಗಿ DC ಅವರ ಅಧ್ಯಕ್ಷದೊಳಗೆ ಮೀಟಿಂಗ್ ಆಗಿದೆ. ಅದು ನಾವು ಏನು 48 ತಾಸಿನಾಗ ರಿಪೋರ್ಟ್ ಮಾಡಬೇಕಾಗಿತ್ತು. ಆಮೇಲೆ 72 ತಾಸಿನಾಗ ಅವರು ಅದನ್ನು ಕ್ಷೇತ್ರ ಭೇಟಿ ಮಾಡಿ ಏನಾಗಿದೆ ಲಾಸಿಗೆ ಅಕ್ಸೆಪ್ಟೆನ್ಸು ಏನು ಅಂತ ಕೊಡಬೇಕಾಗಿತ್ತು. ಆದರೆ ಇಲ್ಲಿ 10 ದಿವಸ ತನಕ ಕಂಟಿನ್ಯೂಸ್ ಮಳೆ ಜಾಸ್ತಿ ಆಗಿರೋ ಕಾರಣ ರಿಕ್ವೆಸ್ಟ್ ಮಾಡಿಕೊಂಡು ಅದನ್ನು ಪೀರಿಯಡ್ ಎಕ್ಸ್ಟೆಂಡ್ ಮಾಡಿ ಟೋಲ್ ಫ್ರೀ ಮುಖಾಂತರ ಈ ಅರ್ಜಿಗಳನ್ನು ಪಡೆದಿದ್ರು. ಸೊ ಈಗಾಗಲೇ ಅದರದ್ದು ಮೀಟಿಂಗ್ ಆಗಿದೆ. ಕ್ರಾಪ್ ಲಾಸದ್ದು ಅಗ್ರಿಕಲ್ಚರ್ ಕ್ರಾಪ್ಸದ್ದು ನಾವು ಈಗಾಗಲೇ ಅವರಿಗೆ ಇನ್ಶೂರೆನ್ಸ್ ಕಂಪ್ನಿಗೆ ಹೆಂಗಿದೆ ಅಂದರೆ ಎಷ್ಟು ಪರ್ಸೆಂಟ್ ಏರಿಯಾ, ಎಷ್ಟು ಪರ್ಸೆಂಟ್ ಲಾಸು, ಇದರದ್ದು ಅವ್ರು ಕ್ಯಾಲ್ಕುಲೇಷನ್ ಮಾಡ್ತಾರೆ. ಅದೊಂದು ಫಾರ್ಮುಲಾ ಇದೆ ಅವ್ರಿಗೆ. ಅದರದ್ದು 25%, 25% ಏನಾಗ್ತದೆ ಕ್ಯಾಲ್ಕುಲೇಷನ್ ಪ್ರಕಾರ 25% ಆಫ್ ಸಮ್ ಇನ್ಶೋರ್ಡ್ದು 25%. ಅಂದರೆ ಈಗ ನಮಗೆ 300 ರೂಪಾಯಿ ಇತ್ತಂದರೆ ಅದು 25%, ಈ ಥರ ಅವ್ರು ಕ್ಲೇಮ್ ಕೊಡ್ತಾರೆ. ಆಮೇಲೆ ಕೊನೆಗೆ ಬೆಳೆ ಕಟಾವು ಪ್ರಯೋಗ ಏನು ಮಾಡ್ತಾರೆ, ಅದ್ರ ಮೇಲೆ ಇಳುವರಿ 5 ವರ್ಷದ 7 ವರ್ಷ ಬೆಸ್ಟ್ 5 ವರ್ಷದ ತೊಗೊಂಡು ಅದರಲ್ಲಿ ಏನು ಕಡಿಮೆ ಇತ್ತಂದರೆ ಕ್ಲೇಮ್ ಬರ್ತದೆ, ಹೆಚ್ಚಾಗಿದ್ರೆ ರೈತಗೆ ಅದು ಇದಾಗ್ತದೆ, ಇವ್ರಿಗೆ ಏನು ಕಂಪ್ನಿದವ್ರು ಕೊಡಲ್ಲ. ಸೊ ಅದಕ್ಕಾಗಿ ನಾವು ಏನು ಲಾಸ್ ಆಗಿದೆ ಈಗ 25% ಆಫ್ ಸಮ್ ಇನ್ಶೂರ್ಡ್ ಆಫ್ ದಿ ಪರ್ಸೆಂಟ್ ಆಫ್ ಲಾಸ್ ಏರಿಯಾ ಆ್ಯಂಡ್ ಪರ್ಸೆಂಟ್ ಆಫ್ ಲಾಸ್ ಆಫ್ ದಟ್ ಕ್ರಾಪ್, ಅದ್ಮೇಲೆ ಕ್ಯಾಲ್ಕುಲೇಷನ್ಗೆ ನಾವು ಈಗಾಗಲೇ ನಮ್ಮ ಇಲಾಖೆ ಏನು ತಾಲೂಕಾ ಅಧಿಕಾರಿಗಳು ವರದಿಯನ್ನು ಕೊಟ್ಟಾರೆ ಅವ್ರಿಗೆ. ಈಗಾಗಲೇ ನಾವು ಮೀಟಿಂಗ್ ಮಾಡಿದಾಗ ನೀಡಿದ್ದೀವಿ. ಅದು ಸೋಮವಾರ ತನಕ ನಮ್ಗೆ ಏನು ಲೋಕಲೈಸ್ ಕೆಲಮಿಟೀಸ್ ಯಾರ್ಯಾರ್ದು ಎನ್ರೋಲ್ ಆಗಿತ್ತು ಅದು ಯಾರ್ಯಾರು ಬರ್ತದೆ ಅಂತ ನೋಡಿಕೊಂಡು ಅದರ ವರದಿ ನಮ್ಗೆ ಸಿಗ್ತದೆ. ಸೊ ಸಿಕ್ಕ ತಕ್ಷಣ ನಾವು ತಿಳಿಸ್ತೀವಿ ಎಲ್ಲರಿಗೂ.
ಅಂದರೆ ಅವ್ರವ್ರ ಅಕೌಂಟಿಗೆ ಬರ್ತದೆ ಚೆಕ್ ಮಾಡಿಕೊಡ್ರಿ ಅಂತ ನಾವು ರೈತರಿಗೆ ಹೇಳ್ತೀವಿ. ಇನ್ನು ನೀವು ಕೇಳಿದ್ದು ಕೆಂಪೆಣ್ಸಿಕಾಯಿ ಹೇಳ್ತಿದ್ರಿ. ಕೆಂಪೆಣ್ಸಿಕಾಯಿ ಏನಾಗಿದೆ, ಈಗ ಕ್ರಾಪ್ ಸರ್ವೆದಲ್ಲಿ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಸೂಪರ್ವೈಸರ್ ಲಾಗಿನ್ ಅಂದರೆ ಬೇಸಿಕ್ ವಿಸ್ತರಣಾ ಕಾರ್ಯಕರ್ತರ ಲಾಗಿನ್ ಆಗಿ ಉಳಿದಾವಿನ್ನು. ಅಂದರೆ ರೈತರು ಅಬ್ಜೆಕ್ಷನ್ ರೈಸ್ ಮಾಡಿರ್ತಾವೆ, ಒಂದು 600 ಅಪ್ಲಿಕೇಶನ್ಸ್ ಇದಾವೆ. ಕ್ಲಿಯರ್ ಆದಮೇಲೆ ಅದು ಲಾಗಿನ್ ಕ್ಲೋಸ್ ಮಾಡಿ ಆ ಪೋರ್ಟಲ್ ಕ್ಲೋಸ್ ಮಾಡ್ತಾರೆ. ಕ್ಲೋಸ್ ಮಾಡಿದಾಗ ಯಾವ ಬೆಳೆ ಎಷ್ಟು ಇದೆ ಅಂತ ಪರ್ಫೆಕ್ಟಾಗಿ ಗೊತ್ತಾಗ್ತದೆ. ಅದನ್ನು ನೀವು ಈಗ ಹೇಳ್ತಾ ಇದ್ದೀರಿ ಬೇರೆ ಬೆಳೆ ಅಬ್ಜೆಕ್ಷನ್ ರೈಸ್ ಮಾಡಿದ್ದು ಮಿಸ್ಮ್ಯಾಚ್ ಇರಲಿ, ಮಿಸ್ಮ್ಯಾಚ್ ಅಂದರೆ ಅಬ್ಜೆಕ್ಷನ್ ರೈಸ್ ಮಾಡಿದ್ದನ್ನು ಪಂಚನಾಮೆ ಪ್ರಕಾರ ವಿಸ್ತರಣಾ ಕಾರ್ಯಕರ್ತರು ಪಂಚನಾಮೆ ಅಪ್ಲೋಡ್ ಮಾಡಿ ಅದನ್ನು ಕ್ಲೋಸ್ ಮಾಡ್ತಾರೆ. ಅಲ್ಲಿ ತನಕ ಕ್ಲೋಸ್ ಮಾಡೋಕ್ಕೆ ಬರಲ್ಲ. ಅವ್ರಿಗೆ ಈಗಾಗಲೇ ನಿರ್ದೇಶನ ಪ್ರತಿನಿತ್ಯ ನೀಡ್ತಾ ಇದ್ದೇವೆ. ಅದನ್ನು ಇತ್ಯರ್ಥ ಈಗ 2 ದಿನದಾಗ ಮಾಡಬೇಕು. ಅವರು ಮಾಡಿದ ಮೇಲೆ ತೋಟಗಾರಿಕೆ ಇಲಾಖೆಯವರು ಅದನ್ನು ಒಂದು ಎಷ್ಟು ನಾ ಹೇಳಿದೆ ಈಗ ಅಗ್ರಿಕಲ್ಚರ್ ಹೆಂಗೆ ಕೊಟ್ಟು ಪರ್ಸೆಂಟ್ ಆಫ್ ದಿ ಅಂದರೆ 10% 20% ಲಾಸು, ಎಷ್ಟು ಏರಿಯಾ ಲಾಸು ಅದರದ್ದು ಸಮ್ ಇನ್ಶೋರ್ಡ್ 25%. ಆ ಕ್ಯಾಲ್ಕುಲೇಷನ್ ಮಾಡಿ ಅದಕ್ಕೂ ಅವರು ಎಷ್ಟು ಪರ್ಸೆಂಟ್ ಲಾಸ್ ಆಗಿದೆ, ಆಮೇಲೆ ಎಷ್ಟು ಪರ್ಸೆಂಟ್ ಏರಿಯಾ ಲಾಸ್ ಆಗಿದೆ ಅನ್ನೋದನ್ನ ಅವರು ಸಹಿ ಮಾಡಿ ವರದಿಯನ್ನು ಕೊಡ್ತಾರೆ. ಕೊಟ್ಟ ಮೇಲೆ ಪ್ರೊಸೆಸ್ ಮಾಡ್ತಾರಂತ ಇನ್ಶೂರೆನ್ಸ್ ಕಂಪ್ನಿ ಕೇಳಿದಾಗ ತಿಳ್ಪಟ್ಟ. ಇಲ್ಲ ಹಂಗಿರಂಗಿಲ್ಲ. ಹೌದು, ನಾವು ಮೆಂಬರ್ ಸೆಕ್ರೆಟರಿ ಅವರಿಂದ ಪಡೆದು ಅವ್ರಿಗೆ ಕೊಡ್ತೀವಿ, ನಾವು ಲಿಂಕ್ ಹಾಕ್ತೀವಿ. ಈ ಪ್ರೋಗ್ರಾಮ್ನಾಗ ನಾವಾಗಲೇ ಅವರಾಗಲೇ ಫಸ್ಟ್ ಪ್ರಚಾರ. ಸೆಕೆಂಡ್ ಒನ್, ಈ ಲಾಸ್ ಆದಾಗ ಇಮಿಡಿಯೇಟ್ ಲಾಸ್ ಇಷ್ಟ ಆಗಿದೆ ಲೋಕಲೈಸ್ಡು. ಅಂದರೆ 3 ಟೈಪ್ ಲಾಸ್ ಇದೆ ಇದರಲ್ಲಿ. ಒಂದು ಬಿತ್ತನೆ ಮಾಡಿರ್ತಾನೆ ಮೊಳಕೆ ಬಂದಿರಂಗಿಲ್ಲ, ಅವಾಗೂ ಲಾಸ್ ಇದ್ದರೆ ಅದು ಎಷ್ಟು 75% ಆಫ್ ದಿ ಏರಿಯಾ ಲಾಸ್ ಆಗಿರಬೇಕು, ಒಬ್ಬಂದಲ್ಲ. 75% ಆಫ್ ದಿ ಏರಿಯಾ ಲಾಸ್ ಆದಾಗ ಕೊಡ್ತೀವಿ ಮಾಹಿತಿ. ಸೊ ಅವಾಗ ಅವರು ಇನ್ಸ್ಪೆಕ್ಷನ್ ಮಾಡಿ ಅದನ್ನು ತೊಗೋತಾರೆ. ಅವಾಗ ಆ ಇನ್ಶೂರೆನ್ಸ್ ಕ್ಲೋಸ್ ಆಗಿಬಿಡುತ್ತೆ. ಇನ್ನೊಂದು ಮಿಡ್ ಸೀಸನ್ ಅಡ್ವರ್ಸಿಟಿ ಬರ್ತದೆ. ಅಂದರೆ ಈ ಮಧ್ಯದ ಕಾಲದಲ್ಲಿ ಗ್ರೋತ್ನಾಗಿದ್ದಾಗ ಅದಿತ್ತಂದರೆ ಅದು ಇಷ್ಟೇ, ಅಲ್ಲಿ ನಿಮಗೆ 50% ಆಫ್ ದಿ ಏರಿಯಾ ಲಾಸ್ ಆಗಿರಬೇಕು. ಎಷ್ಟು ಬೆಳೆದಿರ್ತಾರೆ ಇದರೊಳಗೆ ಪಂಚಾಯತ್ನಾಗೆ ಅದರ 50% ಹೆಚ್ಚು ಲಾಸ್ ಆಗಿರಬೇಕು. ನೆಕ್ಸ್ಟ್ ಇದು ಲೋಕಲೈಸ್ ಕೆಲಮಿಟೀಸ್. ಇದ್ರೊಳಗೂ ಅಷ್ಟೇ, ಇದ್ರೊಳಗೆ 25% ಅಷ್ಟೇ ಚೆನ್ನಾಗಿರ್ತದೆ. ಇಲ್ಲಿ 75% ಲಾಸ್ ಆಗಿರ್ಬೇಕು. ಇಲ್ಲಿ ಆ ಪ್ರಕಾರ ಕ್ಯಾಲ್ಕುಲೇಷನ್ ಮಾಡಿ ಹಾಕ್ತಿರ್ತಾರೆ. ಆಮೇಲೆ ಇದು ಇನ್ನೊಂದು ಲಾಸ್ ಇದೆ, ಒಣಗಿ ಹಾಕಿರ್ತಾರೆ. ಇಲ್ಲ ಕಟಾವು ಮಾಡಿ 14 ದಿವಸ ಆಗಿರ್ಬೇಕು. 14 ದಿವಸ ಆಗಿ ಒಣಗಿ ಹಾಕಿರ್ಬೇಕು. ಅವಾಗ ಮಳೆ ಬಂತು, ಹಾಳಾತು, ಅದರೊಳಗೂ ಕ್ಲೇಮ್ ಬರ್ತವೆ. ಈ 4 ಮೆಥಡ್ ಇದಾವೆ ಕ್ಯಾಲ್ಕುಲೇಷನ್ಗೆ. ಸೊ ಇವ್ರದ್ದು ಕೆಂಪೆಣ್ಸಿಕಾಯಿದ್ದು ಮೊದಲು ಕ್ರಾಪ್ ಸರ್ವೆ ಮುಗಿಬೇಕು. ಕ್ರಾಪ್ ಸರ್ವೆ ಮುಗಿದ್ಮೇಲೆ ಇವರಿಂದ ಯಾವ್ಯಾವ ಅಬ್ಜೆಕ್ಷನ್ ರೈಸ್ ಮಾಡ್ಯಾರ ಆ ಸರ್ವೆ ನಂಬರ್ ನೀವು ಚೆಕ್ ಮಾಡಬೇಕು. ಚೆಕ್ ಮಾಡಿ ಎಷ್ಟು % ಲಾಸ್ ಆಗಿದೆ ಅಂತ ಅವರು ಆ ಏರಿಯಾಕ್ಕೆ ಮಳೆ ಪ್ರಮಾಣ ಏನು ಬಂದದ ಅದೆಲ್ಲ ನೋಡ್ಬಿಟ್ಟು ಅವರೊಂದು ಫಾರ್ಮೆಟ್ ಸೈ ಮಾಡಿ ಕೊಡ್ತಾರೆ. ಕೊಟ್ಮೇಲೆ ಇನ್ಶೂರೆನ್ಸ್ ಕಂಪ್ನಿಯವರು ಪ್ರೋಸೆಸ್ ಮಾಡ್ತಾರೆ. ಇದು ಈಗ ನಮ್ದು ಅಗ್ರಿಕಲ್ಚರ್ ಸೋಮವಾರ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೋಮವಾರದ ಪೇಮೆಂಟ್ ಆಗ್ತೈತೆ ಅಂತಿದ್ದಾರೆ. ಪ್ರೋಸೆಸ್ ಮಾಡ್ತೀವಿ ನಾವು, ಬೆನ್ನತ್ತಿ ಅವರಿಗೆ. ಮೇನ್ ಟೈಮ್ ಹಾರ್ಟಿಕಲ್ಚರ್ನವ್ರಿಗೂ ಮೀನಿಂಗ್ ನಾವು ಮೆಂಬರ್ ಸೆಕ್ರೆಟರಿ ಇರೋದಕ್ಕೆ ಅವ್ರಿಗೆ ರಿಮೈಂಡ್ ಮಾಡಿದ್ದೀವಿ, ಇನ್ನೂ ರಿಮೈಂಡ್ ಮಾಡ್ತೀವಿ. ಈಗ DC ಅವ್ರಿಗೆ ಅಧ್ಯಕ್ಷರವ್ರಿಗೆ ಮೀಟಿಂಗ್ ಆಗ್ಯಾವ, ಹೇಳಿದ್ದಾರೆ, ಡೈರೆಕ್ಷನ್ ಕೊಟ್ಟಿದ್ದಾರೆ. ಈಗ ಮುಂಡಗಿ ಭಾಗದೊಳಗ ಅಲ್ಲೆಲ್ಲ ಕೆಂಪು ಭೂಮಿ ಇರೋದು, ಮಸಾರಿ ಭೂಮಿ ಇರೋದು, ಸ್ಕಿನ್ ಭೂಮಿ ಇರೋದು, ಅಲ್ಲಿ ಈರುಳ್ಳಿ ಆಗಲಿ ಅಥವಾ ಕೆಂಪು ಮೆಣಸಿಕಾಯಿ ಬೆಳೆಯೋದಿಲ್ಲ. ಮೆಕ್ಕೆಜೋಳ ಈ ಥರದ್ದು ಪ್ಲಾಂಟೇಶನ್ ಅಷ್ಟೇ ಬೆಳೀತಾರೆ. ಬಟ್ ಅಲ್ಲಿ ಜಾಸ್ತಿ ಕೆಂಪು ಮೆಣಸಿಕಾಯಿ ಅಂತೇಳಿ ಬೆಳೀತಿದ್ದಾರೆ ಅಂತೇಳಿ ಇನ್ಶೂರೆನ್ಸ್ ಕ್ಲೇಮ್ಗೆ ಅರ್ಜಿ ಹಾಕಿದ್ದಾರೆ ಸಾಕಷ್ಟು. ಅದಕ್ಕೆ ಈಗಾಗಲೇ ಅವ್ರು ಈಗ ಸರ್ಕಾರದ ಒಂದು ಲೆಟರ್ ಬಂದದ. ಹಂಗೆ ಪ್ರಕರಣಗಳು ಕಂಡು ಬಂದಾಗ ಏನು ರೈತರು ಪ್ರೀಮಿಯಂ ತುಂಬಿರ್ತಾರೆ, ಸರ್ಕಾರ ಅಕೌಂಟಿಗೆ ಅದನ್ನು ವಾಪಸ್ ಇನ್ಶೂರೆನ್ಸ್ ಕಂಪ್ನಿ ಕೊಡಬೇಕಂತ ಬಂದವು.